ನಾವು ಈ ದಿನಗಳಲ್ಲಿ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ವಿಷಯವಾಗಿ ಹೆಚ್ಚು ನಾವು ಧ್ಯಾನ ಮಾಡುವಂಥ ಒಂದು ವಾಡಿಕೆ ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಕರ್ತನು ಕೆಲವು ಸತ್ಯಗಳನ್ನು ನಿಮಗೆ ತಿಳಿಯಪಡಿಸಬೇಕೆಂಬಂಥ ಒಂದು ಆಲೋಚನೆ ಕರ್ತನು ಕೊಟ್ಟದ್ದರಿಂದ ಈ ಸಮಯದಲ್ಲಿ ನಾನು ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ತನ್ನ ತಂದೆಯ ಹತ್ತಿರ ಮಾಡಿದಂಥ ಪ್ರಾರ್ಥನೆ ಎಷ್ಟು ವಿಶೇಷವಾಗಿತ್ತು ಎಂಬುದನ್ನು ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಡೀ ನಾವು 17ನೇ ಅಧ್ಯಾಯ ನಾವು ಓದಬೇಕಾದ್ರೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ತನ್ನ ತಂದೆಯೊಡನೆ ಆತನು ಪ್ರಾರ್ಥಿಸಿದಂಥ ರೀತಿ ಏನು ಎಂಥ ಒಂದು ಶ್ರೇಷ್ಠವಾದಂಥ ಮಹಿಮೆಯುಳ್ಳ ಮತ್ತು ತಂದೆಗೂ ಮತ್ತು ತನಗಿದ್ದಂಥ ಸಂಬಂಧ ಏನು ಎಂಬುದನ್ನು ಅಲ್ಲಿ ವ್ಯಕ್ತಪಡಿಸುವಂಥ ಸಂಗತಿ ಇತ್ತು ಎಂಬುದನ್ನು ನಾವು ನೋಡ್ತೇವೆ. ನಾವು 17ನೇ ಅಧ್ಯಾಯದಲ್ಲಿ ನಾನು ಕೆಲವು ವಾಕ್ಯವನ್ನು ಹೋಗಿ ಇಷ್ಟಪಡ್ತೇನೆ. ಅಲ್ಲಿ ಹೀಗೆ ಉಂಟು, ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಆಮೇಲೆ ಮುಂದೆ ವಾಕ್ಯ ಉಂಟು, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. 4ನೇ ವಚನ ಪ್ರಾಮುಖ್ಯವಾಗಿ ನಾನು ಹೇಳಬೇಕಾಗಿರುವಂಥ ವಾಕ್ಯ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು ಎನ್ನುವಂಥದ್ದು. ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ನಾನು ಪ್ರತ್ಯೇಕವಾಗಿ 4ನೇ ವರ್ಷದಲ್ಲಿ ಮಾತ್ರ ನಾನು ಈ ಸಮಯದಲ್ಲಿ ಮಾತಾಡಬೇಕೆಂಬುದಾಗಿದ್ದೇನೆ. ಅಲ್ಲಿ ಹೀಗೆ ಉಂಟು, ಐ ಹ್ಯಾವ್ ಗ್ಲೋರಿಫೈಡ್ ಯು ಆನ್ ದ ಅರ್ತ್, ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್ ವಿಚ್ ಯು ಹ್ಯಾವ್ ಗಿವನ್ ಮೀ ಟು ಡೂ ಎನ್ನುವಂಥ ಮಾತು. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯ ಈ ಲೋಕದಲ್ಲಿ ನೀನು ಬಂದಂಥ ಸಮಯದಲ್ಲಿ ನಿನ್ನ ತಂದೆಯ ಹತ್ತಿರ ಪ್ರಾರ್ಥಿಸಿದಂಥ ರೀತಿ, ಕರ್ತನೆ ನೀನು ಈ ಲೋಕದಲ್ಲಿ ನಡ್ಕೊಂಡಂಥ ರೀತಿ, ತಂದೆಯ ದೇವರನ್ನು ಮಹಿಮೆಪಡಿಸಿದಂಥ ರೀತಿಯಲ್ಲಿ ಕರ್ತನೆ ಎಂಥ ಒಂದು ಶ್ರೇಷ್ಠವಾದ ಉನ್ನತವಾದಂಥ ಕರ್ತನೆ ನಿನ್ನ ಜೀವಿತದಲ್ಲಿ ನೀನು ತಂದೆಯನ್ನು ವ್ಯಕ್ತಪಡಿಸಿ ಮಹಿಮೆಪಡಿಸಿ ತಿಳಿಯಪಡಿಸಿದಂಥ ರೀತಿಯಲ್ಲಿ ನಾವು ಕರ್ತನೆ ಈ ಲೋಕದಲ್ಲಿ ನಿನ್ನ ಅನ್ಯೋನ್ಯತೆಯ ಸಹವಾಸದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನೀನು ತಿಳಿಯಪಡಿಸಿದ್ದಿ. ಮತ್ತು ತಂದೆಯು ನೀನು ಕಳಿಸ್ಕೊಂಡಂಥ ಉದ್ದೇಶ, ನಿನ್ನ ಚಿತ್ತ ಆಲೋಚನೆಗಳನ್ನು ಕರ್ತನೆ ನಿನ್ನ ವಾಕ್ಯದಲ್ಲಿ ಓದಿದ ಪ್ರಕಾರ ಮಾಡಬೇಕು, ನೀನು ನಾನು ಕೊಟ್ಟ ಕೆಲಸವನ್ನು ಮಾಡಿ ಪೂರೈಸಿದ್ದೇನೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ಎಂಥ ಒಂದು ಶ್ರೇಷ್ಠವಾದಂಥ ಸತ್ಯ. ಈ ದಿನಗಳಲ್ಲಿ ಕರ್ತನೆ ನಾವು ನಿನ್ನನ್ನು ನೋಡುವಾಗ, ನೀನು ಶಿಲುಬೆಯನ್ನು ನೋಡುವಾಗ ಅವರು ಹೇಗೆ ತಂದೆಯ ಚಿತ್ತವನ್ನು ನೆರವೇರಿಸಿ ಮುಗಿಸಿದ್ದಿ ಎಂಬುದನ್ನು ನೋಡುವಂಥ ಸಮಯದಲ್ಲಿ ನಿನ್ನ ಮೂಲಕವಾಗಿ ನಮಗಿರ್ತಕ್ಕಂಥ ಶ್ರೇಷ್ಠವಾದ ಬಿಡುಗಡೆ, ಪಾಪದ ಬಿಡುಗಡೆ, ಆ ಪರಲೋಕದ ಬಾಧ್ಯತೆ ಕರ್ತನೆ ನೀನು ಆ ಶಿಲುಬೆಯಲ್ಲಿ ನೀನು ಅಜ್ಞಾರ್ಪಿತನಾಗಿ ಕರ್ತನೆ ಅರ್ಪಿಸುವುದರ ಮೂಲಕ ನಮಗೆ ಅನುಗ್ರಹಿಸಿದ್ದಿ. ಇದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಯಾರ್ಯಾರು ಕರ್ತನೆ ಕಾರ್ಯಕ್ರಮ ಕೇಳ್ತಿದ್ದಾರೆ ದೇವರೇ, ಅವರ ಪ್ರತಿಯೊಬ್ಬರ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಅನೇಕ ವೇಳೆ ವಾಡಿಕೆ, ಕಟ್ಟಳೆಗಳು, ಕರ್ತನೆ ಸಂಪ್ರದಾಯಗಳ ಮೂಲಕವಾಗಿ ಪ್ರತಿ ವರ್ಷ ಈ ರೀತಿಯ ಸೇರಿ ಬರ್ತೇವೆ, ನೋಡ್ತೇವೆ, ಕೇಳ್ತೇವೆ ಎಲ್ಲವನ್ನು. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗುವಂಥ ಪಾಪದ ಬಿಡುಗಡೆಯ ಅನುಭವ ಅನೇಕರಲ್ಲಿ ಇಲ್ಲ. ಕರ್ತನೆ ದೇವರೇ ಕರುಣಿಸೋರು. ನಿಜವಾಗಿ ಬಂದಂಥ ಉದ್ದೇಶ ಒಬ್ಬನಾದರೂ ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಬೇಕೆಂಬುದಾಗಿ ದೇವರೇ ಆತ್ಮನ ಕಾರ್ಯ ಸಾಧಿಸು. ಕರ್ತನೆ ಈ ಸಮಯದಲ್ಲಿಯೂ ನಿನ್ನ ಪ್ರಸನ್ನತೆಯ ಮಧ್ಯೆ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳನ್ನು ಅರ್ಪಿಸ್ತೇವೆ. ಕಷ್ಟದಲ್ಲಿ, ಕೊರತೆಯಲ್ಲಿ, ಸಮಸ್ಯೆ, ಚಿಂತೆ, ಬಾಧೆಯಲ್ಲಿ ದಾಟಿ ಹೋಗುವಂಥ ಎಲ್ಲ ಮಕ್ಕಳನ್ನು ಕರುಣಿಸು, ಮುಟ್ಟು, ಸ್ವಸ್ಥಪಡಿಸು. ಅನೇಕರು ನಮಗಾಗಿ ಪ್ರಾರ್ಥನೆ ಅಂತ ಕೇಳಿದ್ದಂಥ ಅನೇಕ ಮಕ್ಕಳಿದ್ದಾರೆ. ನೀನು ಎಲ್ಲವನ್ನು ನೋಡುವಂಥ ದೇವರಾಗಿದ್ದೀಯಪ್ಪ. ಒಬ್ಬೊಬ್ಬರ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಿ. ಕರ್ತನೆ ನಿನ್ನ ಕರುಣೆ ಹಸ್ತವನ್ನು ಚಾಚಿ ಪ್ರತಿಯೊಬ್ಬರನ್ನು ಮುಟ್ಟಬೇಕೆಂಬುದಾಗಿ ನಾವು ಬೇಡ್ತೇವೆ. ಕರ್ತನೆ ಈ ಸಮಯದಲ್ಲಿಯೂ ನೀನು ಜೀವನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನ ಈ ಲೋಕದಲ್ಲಿ 3.5 ವರ್ಷ ಕಾಲದ ಸೇವೆಯ ಕಾರ್ಯದಲ್ಲಿ ಆತನು ಬಂದಂಥ ಸಮಯ ತನ್ನ ತಂದೆಯು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ತಂದಿದ್ದಾನೆ, ಕಳಿಸಿದ್ದಾನೆ ಎಂಬಂಥ ಒಂದು ಮಾತನ್ನು ಆತನು ಪದೇ ಪದೇ ತನ್ನ ಶಿಷ್ಯರಿಗೆ ಅದನ್ನು ತಿಳಿಸ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ನನ್ನಷ್ಟಕ್ಕೆ ನಾನೇ ಬರಲಿ, ತಂದೆಯು ನನಗೆ ಕಳಿಸಿಕೊಟ್ಟಿದ್ದಾನೆ, ತಂದೆಯ ಚಿತ್ತವನ್ನು ನೆರವೇರಿಸುವುದು ನನ್ನ ಆಹಾರ ಎಂಬ ರೀತಿಯಲ್ಲಿ ನಾವು ನೋಡ್ತೇವೆ.
ನಾವು ಪ್ರತ್ಯೇಕವಾಗಿ ಈ ಸಮಯದಲ್ಲಿ ನಾವು ಆಲೋಚಿಸುತ್ತಿರುವಂಥ ವಾಕ್ಯ ಏನಂತ ಹೇಳಿದ್ರೆ, ದೇವರ ವಾಕ್ಯ ಈಗ ತಾನೇ ನಾವು ಓದಿದ್ದೇವೆ. ಏನಂತ ಹೇಳಿದ್ರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದ್ದೇನೆ. ಇಂಗ್ಲೀಷಲ್ಲಿ ಬರುವಾಗ ಫಸ್ಟ್ ಏನಂದರೆ ಅಲ್ಲಿ ಐ ಹ್ಯಾವ್ ಗ್ಲೋರಿಫೈಡ್ ಯು ಆನ್ ದ ಅರ್ತ್ ಎಂಬುದಾಗಿ. ಸೆಕೆಂಡ್ ಏನಂದರೆ ಎರಡು ವಿಷಯಗಳು ಉಂಟು ಇಲ್ಲಿ ದೇವರ ವಾಕ್ಯವನ್ನು ಅದನ್ನು ವಿಭಾಗಿಸುವಾಗ. ಎರಡನೇ ಭಾಗದಲ್ಲಿ ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್ ವಿಚ್ ಯು ಹ್ಯಾವ್ ಗಿವನ್ ಮೀ ಟು ಡೂ ಎಂಬುದಾಗಿ. ಅದರಿಂದ ಈ ಸಮಯದಲ್ಲಿ ನಾವು ಈ ದೇಹದಲ್ಲಿ ಇರುವಂಥ ವಾಕ್ಯ, ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದ್ದೇನೆ. ಯೇಸು ಕ್ರಿಸ್ತನ ಒಂದು ಸಂಗತಿ, ಈ ಮಾತುಗಳನ್ನ ನಾವು ದೇವರ ವಾಕ್ಯದಲ್ಲಿ 17ನೇ ಅಧ್ಯಾಯ ಯೇಸು ಕ್ರಿಸ್ತನ ಪ್ರಾರ್ಥನೆ ನೋಡಬೇಕಾದ್ರೆ ಯೇಸು ಈ ಮಾತುಗಳನ್ನು ಅಲ್ಲಿ ನಾವು ಮೊದಲನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಈ ಮಾತುಗಳನ್ನು ಆಡಿದ ಮೇಲೆ ಅಂತ ಹೇಳಬೇಕಾದ್ರೆ ಯಾವ ಮಾತುಗಳನ್ನು ಯೇಸು ಕ್ರಿಸ್ತ ಆಡಿರುವಂಥದ್ದು, ಯೋಹಾನನ ಸುವಾರ್ತೆಯನ್ನು ಓದಬೇಕಾದ್ರೆ ಭಾಳ ಹೆಚ್ಚಿನ ಗಮನವಿಟ್ಟು ಓದಬೇಕು ನಾವು ಅದನ್ನು. ಯೋಹಾನನು ಬರೆದಂಥ ಪ್ರತಿಯೊಂದು ಮಾತುಗಳು ಅಧ್ಯಾಯಗಳನ್ನು ಧ್ಯಾನಿಸಬೇಕಾದ್ರೆ ಯೇಸು ಕ್ರಿಸ್ತನ ಆಳವ ಸತ್ಯಗಳು ಏನೆಂಬುದನ್ನು ಯೋಹಾನ ಮಾತ್ರ ತನ್ನ ಸುವಾರ್ತೆಯಲ್ಲಿ ತಿಳಿಯಪಡಿಸಿದ್ದಾನೆ. 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಗೆ ಹೋಗಿಂತ ಮುಂಚೆ ತನ್ನ ಶಿಷ್ಯರೊಡನೆ ಆತನು ಭಾಳ ಪ್ರಾಮುಖ್ಯವಾದಂಥ ಸತ್ಯಗಳನ್ನು ಅವರಿಗೆ ತಿಳಿಸ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತ ಹೇಳುವಂಥ ಮಾತೇನೆಂದರೆ, ನಾನು ಹೋದ ಮೇಲೆ ನಿಮಗೂ ಸಹಾಯಕನ ಕಳಿಸಿಕೊಡ್ತೇನೆ, ಪವಿತ್ರಾತ್ಮ ನಿಮ್ಮ ಸಂಗಡ ಯಾವಾಗ ಇರುತ್ತಾನೆ, ನಾನು ಹೇಳಿದನ್ನೇ ಅದೆಲ್ಲವನ್ನು ತಿಳಿಯಪಡಿಸ್ತಾನೆ ಎಂಬಂಥ ಸತ್ಯವನ್ನು ಅವರಿಗೆ ಮನದಟ್ಟು ಮಾಡಿ ತಿಳಿಯಪಡಿಸಿದ ಸಂಗತಿಗಳನ್ನು ನಾವು ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನು ತಾನು ಬಂದಂಥ ಉದ್ದೇಶ ತನ್ನ ಶಿಷ್ಯರನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ತರಬೇತಿ ನೀಡಿ ಮುಂದಿನ ಸೇವೆಯ ಜವಾಬ್ದಾರಿಕೆಯನ್ನು ಹೇಗೆ ಅವ್ರು ಮಾಡಬೇಕೆಂಬಂಥ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಹೇಳಬೇಕಾದ ಮಾತುಗಳನ್ನು ತಿಳಿಯಪಡಿಸಿ ಮಾತ್ರವಲ್ಲ, ಪವಿತ್ರಾತ್ಮನ ಮೂಲಕವಾಗಿ ನಿಮಗೆಲ್ಲ ಸಂಗತಿಗಳು ನಿಮಗೆ ಗೋಚರವಾಗ್ತದೆ ಎಂಬಂಥ ರೀತಿಯಲ್ಲಿ ಅವರಿಗೆ ತಿಳಿಸ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಆಮೇಲೆ 17ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ಅದು ತಂದೆಯ ಹತ್ತಿರ ಆತ ಪ್ರಾರ್ಥಿಸಿದಂಥ ರೀತಿ ಭಾಳ ವಿಶೇಷವಾದಂಥ ಪ್ರಾರ್ಥನೆ ಎಂಬುದಾಗಿ ನೋಡ್ತೇವೆ. ತಂದೆಯ ಹತ್ತಿರ ಆತ ಹೇಳುವ ಈ ಪ್ರತಿಯೊಂದು ಮಾತುಗಳು ನನಗೆ ಹೆಚ್ಚಿನ ಸಮಯ ಇಲ್ಲದೆ ಹೋದ್ದರಿಂದ ಅಲ್ಲಿ ಈ 4ನೇ ವಚನ ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದರೆ ನೀವು ಸಮಯ ಮಾಡಿಕೊಂಡು ಯೇಸು ಕ್ರಿಸ್ತನು ಮಾಡಿದಂಥ ಪ್ರಾರ್ಥನೆ 17ನೇ ಅಧ್ಯಾಯದಲ್ಲಿ ಎಂಥ ಒಂದು ವಿಶೇಷವಾದ ಸಂಗತಿ, ತನ್ನ ಶಿಷ್ಯರಿಗೋಸ್ಕರ ಮತ್ತು ತನ್ನ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬುವಂಥ ಎಲ್ಲ ದೇವಜನರು ಎಲ್ಲಿದ್ದರೂ ಕೂಡ ಅವರಿಗಾಗಿ ಕೂಡ ಆತ ಪ್ರಾರ್ಥಿಸ್ತಾ ಬಂದನು ಎಂಬುದನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ರೀತಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ತನ್ನ ತಂದೆ ಯಾರಾಗಿದ್ದಾನೆ, ತನ್ನ ತಂದೆಯ ಶ್ರೇಷ್ಠತೆ, ಆತನ ಮಹಿಮೆ, ಪ್ರಭಾವ, ನಾನು ತಂದೆ ಒಂದಾಗಿದ್ದೇವೆ, ಮಗನು ಹೊರತು ತಂದೆ ಯಾರೂ ತಿಳಿದಿಲ್ಲ ಎಂಬುದಾಗಿ ಆತನು ನಾವು ಯೋಹಾನ ಸುವಾರ್ತೆಯನ್ನು ಓದಬೇಕಾದ್ರೆ 5, 6, 7, 8ನೇ ಅಧ್ಯಾಯದಲ್ಲಿ ಓದ್ತಾ ಬರಬೇಕಾದ್ರೆ ಅಲ್ಲಿ ಪರಿಸಾಯರಿಗಾಗಲಿ ಶಾಸ್ತ್ರಿಗಳಿಗಾಗಿ ಯಹೂದರಿಗೆ ಆತನು ಮಾತಾಡಬೇಕಾದ್ರೆ ತನ್ನ ತಂದೆಯ ಪರಿಚಯ, ಆತ ಯಾರಾಗಿದ್ದಾನೆ ಸ್ಪಷ್ಟವಾದ ರೀತಿಯಲ್ಲಿ ಮತ್ತು ನಾನು ಏನಾಗಿ ತಂದೆ ನಾನು ಯಾಕೆ ಕಳಿಸಿಕೊಟ್ಟಿದ್ದಾನೆ ಎಂಬಂಥ ಸ್ಪಷ್ಟವಾದಂಥ ಒಂದು ಸಂಗತಿಯನ್ನು ತಿಳಿಯಪಡಿಸಿ ಮತ್ತು ನಾನು ಈ ಲೋಕ ತಂದೆಯ ಚಿತ್ತವನ್ನು ಉದ್ದೇಶಗಳನ್ನೇ ನೆರವೇರಿಸಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿದಂಥ ಮಾತನ್ನು ನಾವು ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಮಾತು ಹೀಗೆ ಉಂಟು, ತಂದೆಯು ಮಾಡುವುದನ್ನು ಕಂಡು ಮಗನೂ ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನೂ ಮಾಡಲಾರನು, ಆತನು ಮಾಡುವುದನ್ನೆಲ್ಲ ಹಾಗೆ ಮಗನೂ ಮಾಡುತ್ತಾನೆ. ಪ್ರತ್ಯೇಕವಾಗಿ 5ನೇ ಅಧ್ಯಾಯ 19ನೇ ವರ್ಷ ನೋಡಬೇಕಾದ್ರೆ ಅಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ, ತಂದೆಯು ಮಾಡುವುದನ್ನು ಕಂಡು, ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಈ ಲೋಕದ ಮಗನಾಗಿ ಬಂದಂಥ ಸಮಯದಲ್ಲಿ ಮನುಷ್ಯಾವತಾರ ಧರಿಸಿಕೊಂಡು ಬಂದಂಥ ಸಮಯದಲ್ಲಿ ತಂದೆಗೂ ತನಗಿದ್ದಂಥ ಸಂಬಂಧದಲ್ಲಿ ನನ್ನಷ್ಟಕ್ಕೆ ನಾನೇನೂ ಮಾಡುವುದಿಲ್ಲ, ತಂದೆಯು ಹೇಳಿದನ್ನೇ ಕೇಳಿ ಅದನ್ನೇ ಮಾಡ್ತೇನೆ ಎಂಬಂಥ ರೀತಿಯಲ್ಲಿ ಯಾವಾಗಲೂ ತಂದೆಯಾದ ದೇವರನ್ನೇ ಎತ್ತಿ ಹಿಡಿದು ಮಹಿಮೆಪಡಿಸಿದಂಥ ಒಂದು ಸಂಗತಿ. ಎರಡನೇ ವಿಷಯದಲ್ಲಿ ನೋಡಬೇಕಾದ್ರೆ ತಂದೆಗೆ ಅಧೀನಾಗಿ ವಿಧಿಯನಾಗಿ ತಂದೆಯನ್ನು ಸನ್ಮಾನಿಸಿದಂಥ ರೀತಿಯಲ್ಲಿ ನಾವು ಪ್ರತಿ ಮಾತುಗಳಲ್ಲಿ ನಾವು ಅದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ನಾವು ಅದರಿಂದ ಇಲ್ಲಿ ವಾಕ್ಯದಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಹೇಗೆ ತನ್ನ ತಂದೆಯನ್ನು ಮಹಿಮೆಪಡಿಸಿದ್ದಾನೆ ಅಂತ ಹೇಳಬೇಕಾದ್ರೆ ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಅಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ 38ರಲ್ಲಿ ಒಂದು ಸತ್ಯವನ್ನು ಅಲ್ಲಿ ಯೇಸು ಕ್ರಿಸ್ತನು ತಾನು ಹೇಳುವಂಥ ಮಾತನ್ನು ನಾವು ನೋಡಬೇಕಾದ್ರೆ ನಮಗೆ ಅರ್ಥ ಆಗ್ತದೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಅದು ತಿಳಿಯಪಡಿಸಿದ್ದಾನೆ ಎಂಬುದಾಗಿ.
ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ. 38ನೇ ವಚನ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಆಮೇಲೆ ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಗಬೇಕೆಂದು ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಆ ಒಂದು ಜನರಿಗೆ, ಯಹೂದ್ಯರಿಗೆ ಆತ ಮಾತಾಡಬೇಕಾದ್ರೆ ಅಲ್ಲಿ ಹೇಳಬೇಕಾದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ನನ್ನ ಚಿತ್ತದಂತೆ ನಾನು ನಡೆಯೋದಕ್ಕೆ ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸೋದಕ್ಕೆ ಪರಲೋಕದಿಂದ ಬಂದಿದ್ದೇನೆ. ತಾನು ಬಂದಂಥ ಉದ್ದೇಶ, ತಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ನಾನು ಈ ಲೋಕದಲ್ಲಿ ದೇವರು ನನಗೆ ಕೊಟ್ಟಂಥ ಒಂದು ಉದ್ದೇಶ, ದ ಮಿಷನ್, ಕರ್ತವ್ಯ, ಕಾರ್ಯ ಏನು, ಅದನ್ನು ಇಲ್ಲಿ ಜನರಿಗೆ ತಿಳಿಸಿ ಅಲ್ಲಿ ತಂದೆಯ ದೇವರ ಮಯಪಡಿಸುವಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅಂದರೆ ನಾನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸೋಕ್ಕೋಸ್ಕರ ಬಂದಿದ್ದೇನೆ. ಅದರಂತೆ ಮುಂದೆ ನೋಡ್ತೇವೆ, ಮಗನನ್ನು ನೋಡಿ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವ ಹೊಂದಬೇಕೆಂಬ ದೇವರ ಉದ್ದೇಶ. ಅಂದರೆ ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ನಮ್ಗೆ ಗೊತ್ತುಂಟು, 16ನೇ ವರ್ಷದಲ್ಲಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತಿನಲ್ಲಿ ಪ್ರತ್ಯೇಕವಾಗಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಾನು ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದು, ಎಲ್ಲರೂ ನಿತ್ಯ ಜೀವ ಪಡಬೇಕೆಂಬುದಾಗಿ ಆತನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಂಡಂಥ ಉದ್ದೇಶ ಏನಂದರೆ ಒಬ್ಬನಾದರೂ ನಾಶವಾಗಬಾರ್ದು ಎನ್ನುವಂಥದ್ದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಂದೆಗೆ ವಿಧೇಯನಾಗಿ, ತಂದೆ ಇಗೋ ಇದ್ದೇನೆ ಕಳಿಸು ಎಂಬಂಥ ತಂದೆ ಚಿತ್ತಕ್ಕೆ ವಿಧೇಯನಾಗಿ ಈ ಲೋಕಕ್ಕೆ ಬಂದಂಥ ರೀತಿಯಲ್ಲಿ ನಾವು ನೋಡ್ತೇವೆ. ನಾವೆರಡನೇದಾಗಿ ನೋಡಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ಆ ತಂದೆಯ ಮಯಪಡಿಸಂಥ ರೀತಿಯಲ್ಲಿ ಆ ಗೆತ್ಸೆಮನೆ ತೋಟದ ಚಿತ್ರವನ್ನು ನೋಡಬೇಕಾದ್ರೆ ಅಲ್ಲಿ ತನ್ನ ಶಿಷ್ಯರನ್ನು ಪ್ರತ್ಯೇಕವಾಗಿ ಪೇತ್ರ, ಯಾಕೋಬ, ಯೋಹಾನ ಮೂವರನ್ನು ಆತನು ಕರೆದುಕೊಂಡು ಹೋದಂಥ ಸಂಗತಿಯಲ್ಲಿ ನಾವು ನೋಡಬೇಕಾದ್ರೆ ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟದಲ್ಲಿ ತಂದೆಯ ಹತ್ತಿರ ಪ್ರಾರ್ಥಿಸಂಥ ರೀತಿ. ಯೇಸು ಕ್ರಿಸ್ತನ ಇಡೀ ಜೀವಿತ ಏನಾಗಿತ್ತು ಅಂದರೆ ಪ್ರಾರ್ಥನೆಯ ಜೀವಿತವಾಗಿತ್ತು ಎಂಬುದಾಗಿ ನೋಡ್ತೇವೆ. ಯಾವಾಗಲೂ ಆತ ಇಡೀ ರಾತ್ರಿಯಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ದನು, ಮುಂಜಾನೆ ಮಬ್ಬಿರುವಾಗಲೇ ಆತನು ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಜೀವಿತದ ಒಂದು ಮಾದರಿ ಜೀವಿತ ಏನಂದರೆ ಆತನ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದು, ತಂದೆಯ ಹತ್ತಿರ ಯಾವಾಗಲೂ ಬೇಡುವ ಆತನಾಗಿದ್ದನು. ತಂದೆಯ ಆತ ಸಂಪೂರ್ಣವಾಗಿ ತಂದೆಯೊಡನೆ ಐಕ್ಯವಾಗಿದ್ದಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಆ ಗೆತ್ಸೆಮನೆ ತೋಟದಲ್ಲಿ ಆತ ಮಾಡಿದಂಥ ಪ್ರಾರ್ಥನೆ 22ನೇ ಅಧ್ಯಾಯ ಅಲ್ಲಿ 41ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಆಮೇಲೆ ಆತನು ಅವರನ್ನು ಬಿಟ್ಟು, ಅಂದರೆ ಪೇತ್ರ, ಯಾಕೋಬ, ಯೋಹಾನರನ್ನು ಅವ್ರಿಗೆ ಹೇಳುವ ಮಾತು ಹೇಳ್ತಾನೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿ ಅಂತ ಹೇಳಿದ ನಂತರ ಆತನು ಕಲ್ಲುಸಿಗೆ ಎಷ್ಟು ದೂರ ಹೋಗಿ ಮೊಣಕಾಲೂರಿ. ನೋಡಿ, ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯ ಜೀವಿತದಲ್ಲಿ ಆತ ತಂದೆಯೊಡನೆ ಹೇಗೆ ಪ್ರಾರ್ಥಿಸಿದನು ಎಂಬುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ ಮೊಣಕಾಲೂರಿ ಏನಂತೆ, ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಲಿ. ಅಂದರೆ ಗೆತ್ಸೆಮನೆ ತೋಟದಲ್ಲಿ ಆತನು ಹೇಗೆ ತನ್ನನ್ನು ಸಿದ್ಧಪಡಿಸಿಕೊಳ್ತಿದ್ದಾನೆ, ಮುಂದಿರತಕ್ಕಂಥ ಸಂಗತಿ ಸನ್ನಿವೇಶ, ಆ ಶಿಲುಬೆಯಲ್ಲಿ ಹೇಗೆ ಆತ ತನ್ನ ಶಿಷ್ಯರಿಗೆ ಪದೇ ಪದೇ ತಿಳಿಸ್ತೇವೆ ಸಂಗತಿಗಳು ಏನಂದರೆ ಮಹಾಯಾಜಕರು ಹಿರಿಯರು ಏನು ಮಾಡ್ತಾರೆ, ಹೇಗೆ ಇದನ್ನು ಒಪ್ಪಿಸ್ಕೊಡ್ತಾರೆ, ಹೇಗೆ ಕೊಲ್ತಾರೆ ಎಂಬ ರೀತಿಯಲ್ಲಿ, ನಾನು ಸತ್ತು ತಿರುಗಿ 3 ದಿವಸ ಎಬ್ಬಿಸಲ್ಪಡ್ತೇನೆ ಎಂಬಂಥ ರೀತಿಯಲ್ಲಿ ತನ್ನ ಮುಂದಿನ ಸಂಗತಿಗಳನ್ನು ತಿಳಿಸ್ತಾ ಬಂದನು ಎಂಬುದಾಗಿ ನೋಡ್ತೇವೆ. ಈಗ ಯೇಸು ಕ್ರಿಸ್ತನು ತನ್ನ ಮುಂದಿರ್ತಕ್ಕಂಥ ಆ ಶಿಲುಬೆಯ ಮರಣವನ್ನು ಗಮನಕ್ಕೆ ತರುವ ತಂದೆಯನ್ನು ಕೊಟ್ಟಂಥ ವಿಶೇಷವಾದ ಪಾತ್ರೆ, ಅದನ್ನು ಕುಡಿಯಬಾರ್ದು ಎಂಬ ತಂದೆ ಚಿತ್ತ ಒಳಪಡೋದು ಅಂತ ರೀತಿಯಲ್ಲಿ ಅದೇನು ತಾನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಹೇಗೂ ತಂದೆ ನನ್ನ ಚಿತ್ತ ಅಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಈ ಪಾತ್ರೆಯನ್ನು ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನೀನು ತೊಲಗಿಸು, ಹೇಗೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಲಿ. ತಂದೆಯ ಚಿತ್ತ, ತನ್ನ ಮಗನನ್ನು ಕಳಿಸಿಕೊಟ್ಟಂಥ ಉದ್ದೇಶ ಆ ಶಿಲುಬೆಯ ಮರಣವನ್ನು ಅನುಭವಿಸಬೇಕಾದಂಥ ರೀತಿಯಲ್ಲಿ ಇಡೀ ಲೋಕದ ಜನರ ಪಾಪವನ್ನು ಆ ಶಿಲುಬೆಯಲ್ಲಿ ಆತ ತೆಗೆದುಕೊಂಡು ಹೋಗಬೇಕಾದಂಥ ರೀತಿಯಲ್ಲಿ ಆತನ ಯಜ್ಞಾರ್ಪಿತನಾಗಿ ತನ್ನನ್ನೇ, ತನ್ನ ದೇಹವನ್ನೇ ಕರ್ತನೆ ಆ ದೇವರಿಗೆ ಅರ್ಪಿಸಬೇಕಾದಂಥ ರೀತಿ, ಆ ಗಂಭೀರವಾದಂಥ ಒಂದು ಸ್ಥಿತಿ, ಅದಕ್ಕೆ ಯೇಸು ಕ್ರಿಸ್ತ ಸಂಪೂರ್ಣವಾಗಿ ಅದೇನಾದನು ವಿಧಿಯನಾದನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ,
ಇದು ಮನುಷ್ಯ ಜ್ಞಾನಕ್ಕೆ ಅದು ಮಿಗಿಲಾದಂಥ ಒಂದು ಸಂಗತಿ. ಅದಕ್ಕೋಸ್ಕರ ತಂದೆಯ ಚಿತ್ತ ನೆರವೇರಿಸಬೇಕಾದರೆ ಇಡೀ ತನ್ನ ಜೀವಿತವನ್ನೇ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅದು ತಂದೆಯ ಹತ್ತಿರ ಆತ ಬೇಡದಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅದು ಪ್ರಾರ್ಥನೆ ಮಾಡಿ 44ನೇ ವರ್ಷದ ಗಮನಿಸಿಯಲ್ಲಿ ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತಂಥ ಇಂಟೆನ್ಸಿವ್ ಪ್ರೇಯರ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಆತನು ಏನಂತ ಹೇಳಿದ್ರೆ ಪ್ರಾರ್ಥಿಸಬೇಕಾದ್ರೆ ಬೆವರಿನ ಸಂಗತಿ ರಕ್ತದೋಪಾದಿಯಲ್ಲಿ ಬರ್ತಾ ಇತ್ತೆಂಬಂಥ ರೀತಿ ಅಂಥ ತೀವ್ರತೆಯಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ಎಂಬುದಾಗಿ ನಾವು ನೋಡ್ತೇವೆ. ಗಂಭೀರವಾದಂಥ ಒಂದು ಸಂಗತಿ ಎಂಬುದಾಗಿ ನೋಡ್ತೇವೆ. ಅಂದರೆ ತಂದೆಯ ಸನ್ನಿಧಾನದಲ್ಲಿ ಆತನು ಬೇಡಿದಂಥ ಒಂದು ಸಂಗತಿ, ತಂದೆಯ ಚಿತ್ತಕ್ಕೆ ಒಳಪಟ್ಟಂಥ ಸಂಗತಿಯನ್ನು ನಾವು ನೋಡ್ತೇವೆ. ನಾವು ಮೂರನೇದಾಗಿ ಬರಬೇಕಾದ್ರೆ ಯೇಸು ಕ್ರಿಸ್ತನು ಶಿಲುಬೆಗೆ ಹೋದಂಥ ಸಮಯದಲ್ಲಿ ತಂದೆಯ ದೇವರನ್ನು ಹೇಗೆ ಮಯಪಡಿಸಿದ್ದಾನೆ, ನಾವು ಅದನ್ನು ಪ್ರಾರ್ಥನೆ ಗೆತ್ಸೆಮನೆ ತೋಟದ ತಂದೆಯ ಚಿತ್ತಕ್ಕೆ ಒಳಪಡಿಸಿದ್ದಾನೆ. ಆ ಮಾತ್ರವಲ್ಲ, ಆ ರಾತ್ರಿಗೆ ಆದಂಥ ಸಂಗತಿಗಳು ಸಿಪಾಯಿಗಳು ಬಂದು ಯೇಸು ಕ್ರಿಸ್ತನ ತೆಗೆದುಕೊಂಡು ಅಲ್ಲಿ ಮಹಾಯಾಜಕನ ಹತ್ರ ಬಳಿಗೆ ಹೋಗ್ತಾರೆ. ಯೇಸು ಕ್ರಿಸ್ತನು ಮಹಾಯಾಜಕನ ಬಳಿದಂಥ ಸಮಯದಲ್ಲಿ ನಡ್ಕೊಂಡಂಥ ರೀತಿ, ವರ್ತಿಸಿದಂಥ ರೀತಿ, ಮಾತಾಡಿದ ರೀತಿ, ಆತನು ಯಾವ ಬದಲಾವಣೆ ಇಲ್ಲ. ತಾನು ಯಾವಾಗಲೂ ತಿಳಿಸ್ತಿರುವಂಥ ಸಂಗತಿಗಳು ಅನೇಕ ಸಾರಿ ಸಭಾಮಂದಿರಗಳಲ್ಲಿ ನಿಂತು ಮಾತಾಡುವಾಗ ನಾನು ಹಿಡಿಯಲಿಲ್ಲ, ಈಗ ಕಳ್ಳನ ರೀತಿಯಲ್ಲಿ ಬಂದು ನೀವು ಹಿಡಿದಿದ್ದೀರಿ ಎಂಬುದಾಗಿ ಆತ ಹೇಳುವಂಥ ಸಂಗತಿಯನ್ನು, ನೇರವಾಗಿ ಅವ್ರಿಗೆ ಹೇಳುವಂಥ ಸಂಗತಿಯನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಆದರೆ ಒಂದು ವಿಷಯದಲ್ಲಿ ಏನಂದರೆ, ಯೇಸು ಕ್ರಿಸ್ತನು ಲೋಕ ಸುವಾರ್ತೆ 22:66 ನಾವು ಅದನ್ನು ನಾವು ನೋಡಬೇಕಾದ್ರೆ ಗೊತ್ತಾಗ್ತದೆ. 22ನೇ ಅಧ್ಯಾಯ 66-69 ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂದನು. ಆತನು ಅವರಿಗೆ, ನಾನು ನಿಮಗೆ ಹೇಳಿದರೆ ನೀವು ನಂಬುವುದಿಲ್ಲ, ನಾನು ನಿಮ್ಮನ್ನು ಏನಾದರೂ ಕೇಳಿದರೆ ನೀವು ಉತ್ತರ ಕೊಡುವುದಿಲ್ಲ. ಆದರೆ ಇಂದಿನಿಂದ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂದು ಹೇಳಿದನು. ನೋಡಿ, ಯೇಸು ಕ್ರಿಸ್ತನು ಅಲ್ಲಿ ಮಹಾಯಾಜಕನ ಹತ್ರ ಮಾತಾಡಬೇಕಾದ್ರೆ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಆತ ಹೇಳುವಂಥ ರೀತಿಯಲ್ಲಿ ತಾನು ಮುಂದೆ ಹೇಗೆ ಮಹಿಮೆಯೊಡನೆ ಬರುತ್ತೇನೆ ಎಂಬುದನ್ನು ತಿಳಿಯಪಡಿಸುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಅವ್ರು ಏನಂತ ಹೇಳಿದ್ರೆ, ನಮ್ಗೆ ಇನ್ಯಾಕೆ ಸಾಕ್ಷಿಗಳು ಬೇಕು? ಈತನು ಹೇಳಿದ ಮಾತು ಏನಂತ ಹೇಳಿದ್ರೆ, ಸಂಪೂರ್ಣವಾಗಿ ಈತನು ಬಾಯಿಂದ ಬಂದು ಕೇಳಿದ್ದೇವಲ್ಲ ಅಂತ ಮರಣಕ್ಕೆ ಯೋಗ್ಯನು ಎಂಬಂಥ ರೀತಿಯಲ್ಲಿ ಅವ್ರು ಹೇಳಿದರು ಎಂಬುದಾಗಿ ನಾವು ನೋಡ್ತೇವೆ. ಮಹಾಯಾಜಕರು, ಶಾಸ್ತ್ರಿಗಳು ಯೇಸು ಕ್ರಿಸ್ತನನ್ನು ಆ ಒಂದು ವಿಚಾರಣೆಗೆ ಒಳಪಡಿಸಿದ ರೀತಿಯಲ್ಲಿ ಯೇಸು ಕ್ರಿಸ್ತನು ನೇರವಾಗಿ ಅವರು ಕೂಡ ಮಾತಾಡಬೇಕಾದರೆ ತಾನು ತಂದೆಯ ದೇವರ ಮಯಪಡಿಸಿದ್ದಾನೆ. ಎರಡನೇ ಸಂಗತಿ ಅದರಲ್ಲಿ ನೋಡಬೇಕಾದ್ರೆ, ಪಿಲಾತನ ಮುಂದೆ ನಿಂತಾಗ, ದೇಶಾಧಿಪತಿ ಮುಂದೆ ನಿಂತಾಗ ಯೇಸು ಕ್ರಿಸ್ತನ ತಾನು ರಾಜನು, ಯಹೂದ್ಯರ ರಾಜನು ಎಂಬಂಥ ರೀತಿಯಲ್ಲಿ ಆತನು ನಡ್ಕೊಂಡಂಥ ರೀತಿ ನಾವು ಪ್ರತ್ಯೇಕವಾಗಿ ಯೋಹಾನ ಸುವಾರ್ತೆ ಅದರಲ್ಲಿ ನಾವು ಅದನ್ನು ಆಲೋಚಿಸಬೇಕಾದ್ರೆ, ಅದನ್ನು ಓದುವಾಗ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ 18ನೇ ಅಧ್ಯಾಯದಲ್ಲಿ ತನ್ನ ವ್ಯಕ್ತಪಡಿಸಿಕೊಂಡಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು 18-19ನೇ ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಪಿಲಾತನು ಕೇಳ್ತಾನೆ, ನೀನು ಯಹೂದ್ಯರ ಅರಸನೋ ಎಂಬುದಾಗಿ, ಅದು ನೀನು ಹೇಳಿದ್ದಿ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಪಿಲಾತನು ಹೇಳುವಂಥ ಮಾತು. ಅಲ್ಲಿ ನೋಡಬೇಕಾದ್ರೆ ಪದೇ ಪದೇ ನಾವು ಒಂದು ಮಾತನ್ನು ನೋಡ್ತೇವೆ. ಪಿಲಾತನು ಹೇಳಿದಂಥ ಮಾತು ಯೇಸು ಬಗ್ಗೆ, ಈತನು ಯಾವ ದೋಷನ ಕಾಣಲಿಲ್ಲ, ಅಪರಾಧ ಕಾಣಲಿಲ್ಲ, ಈತ ಬಿಡ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಮಹಾಯಾಜಕರು, ಹಿರಿಯರು, ಪರಿಸಾಯರು ನೋಡಬೇಕಾದ್ರೆ ಆತ ಶಿಲುಬೆಗೆ ಹಾಕಿಸು. ಅಲ್ಲಿ ಇದ್ದಂಥ ಸಂಗತಿ ನೋಡಬೇಕಾದ್ರೆ ಈ ಅಪರಾಧಕ್ಕೆ ಮರಣದಂಡನೆಗೆ ಯಾವ ಸಂಗತಿಗಳು ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಆದರೆ ಪಿಲಾತನು ಅಷ್ಟರ ಮಟ್ಟಿಗೆ ನ್ಯಾಯ ವಿಚಾರಣೆ ಯೇಸು ಕ್ರಿಸ್ತನ ನ್ಯಾಯ ಎಲ್ಲ ವಿಷಯ ಕೇಳಬೇಕಾದ್ರೆ ಈತನ ಯಾವ ದೋಷ ಇಲ್ಲ ಎಂಬುದಾಗಿ ಹೇಳಿದ ರೀತಿಯಲ್ಲಿ. ಆಮೇಲೆ ಮುಂದೆ ನೋಡಬೇಕಾದ್ರೆ ನಾವು ಅದನ್ನು ದೇವವಾಕ್ಯ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನಾವು ಮಹಿಮೆ ಪಡಿಸಿದ್ದಾನೆ ಎಂಬ ಸಂಗತಿ ನಾನು ಅನೇಕ ಸಂಗತಿ ಉಂಟು. ಅದನ್ನು ಹೇಳಬೇಕಾದ್ರೆ ಆತನು ಹೇಳಿದಂಥ ಶಿಲುಬೆಯಲ್ಲಿ ಹೇಳಿದಂಥ 7 ಮಾತುಗಳಲ್ಲಿ ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆ ಕೊನೆಯ ಮಾತುಗಳಲ್ಲಿ ಪ್ರತಿ ಸಂಗತಿಗಳು ಎಂಥ ಅರ್ಥಗರ್ಭಿತವಾದ ಸಂಗತಿ ಇತ್ತು ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ನೋಡಬೇಕಾ, ತಂದೆಯೇ ಅವರನ್ನು ಅವ್ರು ಏನು ಮಾಡ್ತಾರೋ ಅವ್ರಿಗೆ ಕ್ಷಮಿಸು. ನಾವೆರಡನೇ ನೋಡಬೇಕಾದ್ರೆ, ಇವತ್ತು ನನ್ನ ಸಂಗಡ ಪರದೇಶಿರುವಿ ಕಳ್ಳನಿಗೆ ಹೇಳಿದ ಮಾತು, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ನಾವು ನೋಡ್ತೇವೆ. 3ನೇ ವಾಕ್ಯ,
4ನೇದು ನೋಡಬೇಕಾದ್ರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದು ಎಂಬುದಾಗಿ ನಾವು ನೋಡ್ತೇವೆ. 5ನೇದಾಗಿ ನೋಡಬೇಕಾದ್ರೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. 6ನೇದಾಗಿ ನೋಡಬೇಕಾದ್ರೆ ಅದೆಲ್ಲ ನೋಡಿದ ಮೇಲೆ ತೀರಿತು ಎಂಬುದಾಗಿ ಹೇಳಿದನು ಎಂಬುದಾಗಿ ನೋಡ್ತೇವೆ. ಕೊನೆಯ 7ನೇ ವಾಕ್ಯ, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿದ್ದೇನೆ. ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದಂಥ ಎಲ್ಲ ಮಾತುಗಳಲ್ಲಿ ತಂದೆಯಾದ ದೇವರನ್ನು ಮಯಪಡಿಸಂಥ ರೀತಿಯನ್ನು ನಾವು ನೋಡ್ತೇವೆ. 2ನೇ ಭಾಗಕ್ಕೆ ಬರುವಾಗ ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್ ವಿಚ್ ಯು ಹ್ಯಾವ್ ಗಿವನ್ ಟು ಡೂ. ತಂದೆಯು ನನಗೆ ಕೊಟ್ಟಂಥ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ, ಮಾಡಬೇಕು ನೀನು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ. ಆತ ಕೊಟ್ಟಂಥ ಕೆಲಸ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಇಡೀ ಲೋಕದ ಜನರ ಪಾಪದ ಬಿಡುಗಡೆಗಾಗಿ ಯಜ್ಞಾರ್ಪಿತನಾಗಿ ಆ ಕಾರ್ಯ ಮಾಡಿ ಮುಗಿಸಿದ್ದು ತೀರಿತು ಎಂಬುದು ಹೇಳಿದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದಾನೆ. ದೇವರ ವಿಶೇಷವಾದಂಥ ಕಾರ್ಯ, ಇಡೀ ಲೋಕದ ಜನರ ಪಾಪಗಳ ಬಿಡುಗಡೆಗೆ ಯಾರೂ ಮಾಡಲಾರದಂಥ ಕಾರ್ಯವನ್ನು ಆ ಶಿಲುಬೆಯಲ್ಲಿ ಮಾಡಿ ಮುಗಿಸಿ ತೀರಿತು ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಯಾಕೆ ಸ್ಥಾನಿಕನಾದ ಯೋಹಾನನು ಯೋಹಾನ ಸುವಾರ್ತೆ 1:29 ಹೇಳಬೇಕಾದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಯೇಸು ಕ್ರಿಸ್ತ ನೋಡಿದಾಗ ಹೇಳಿದಂಥ ಮಾತು ಆ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತ ಇಡೀ ಲೋಕದ ಜನರ ಪಾಪಗಳ ನಿವಾರಣೆಗಾಗಿ, ಅಂದರೆ ಆತನು ಏನಂದರೆ ಯಜ್ಞಾರ್ಪಿತನಾದ್ದರಿಂದ ಇಡೀ ಮನುಷ್ಯರ ಪಾಪಗಳ ಬಿಡುಗಡೆಗೆ ಯಜ್ಞಾರ್ಪಿತನಾದ್ದರಿಂದ ಬಿಡುಗಡೆ ಆಯಿತು. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದನ್ನು ಧರ್ಮಶಾಸ್ತ್ರ ಹೇಳುವ ಮಾತಿಗೆ ಅನುಸಾರವಾಗಿ ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ 2 ಕೊರಿಂಥ 5:19 ನಾವು ಪ್ರತ್ಯೇಕವಾಗಿ ಅದೊಂದು ಮಾತನ್ನು ನೋಡ್ತೇವೆ. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. 19ನೇ ವರ್ಷ ಗಮನಿಸಿ, ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ನೋಡಿ 21ನೇ ವಚನ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡ್ರಿ, ಇಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಯೇಸು ಕ್ರಿಸ್ತನು ಇಡೀ ಆದಾಮನು ಅವಳು ಮಾಡಿದ ಪಾಪದ ದೆಸೆಯಿಂದ ದೇವರ ಸನ್ನಿಧಾನವನ್ನು ಪ್ರವೇಶಿಸೋದಕ್ಕೆ ಆಗದಿದ್ದಂಥ ರೀತಿಯಲ್ಲಿ, ದೇವರ ಅನ್ಯೋನ್ಯತೆ ಕಳೆದುಕೊಂಡಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಆ ರಕ್ಷಣಾ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ 2 ಸಂಗತಿಗಳು, ತಂದೆಯಾದ ದೇವರು ಯಾರಾಗಿದ್ದಾನೆ ಎಂಬುದು ಪ್ರಕಟಿಸುವಂಥದ್ದು, 2ನೇದಾಗಿ ತಂದೆ ಕೊಟ್ಟ ಕಾರ್ಯ ಜವಾಬ್ದಾರಿಕೆ ತನ್ನನ್ನೇ ಯಜ್ಞವಾಗಿ ಸ್ಥಾಪಿಸಿಕೊಳ್ಳುವುದರ ಮೂಲಕ ಇಡೀ ಮನುಷ್ಯ ರಾಶಿಯನ್ನು ರಕ್ಷಿಸುವುದಕ್ಕೋಸ್ಕರ ಯಜ್ಞಾರ್ಪಿತನಾದಂಥ ಸಂಗತಿ. ಆ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಸತ್ತವರಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತಂದೆಯು ಕೊಟ್ಟಂಥ ಕಾರ್ಯ ಮಾಡಿ ಮುಗಿಸಿ ತಂದೆಯ ದೇವರನ್ನು ಮಯಪಡಿಸಿದ ರೀತಿಯಲ್ಲಿ ತಂದೆಯ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮಯಪಡಿಸಿ ಆತ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪಿ ಪತ್ರಿಕೆ 2:5-6-7 ನೋಡಬೇಕಾದ್ರೆ, ಪ್ರತಿಯೊಂದು ಮೊಣಕಾಲು ಊರಲ್ಪಟ್ಟು ಪ್ರತಿಯೊಂದು ನಾಲಿಗೆ ಆತನ ಒಡೆಯನೆ ಎಂಬುದಾಗಿ ಹೇಳಿ ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸ್ತಾರೆ ಎಂಬುದಾಗಿ. ಈ ವಾಕ್ಯ ಕೇಳಿಸ್ಕೊಳ್ಳುವ ಪ್ರಿಯರೇ, ಈ ಯೇಸು ಕ್ರಿಸ್ತನನ್ನು ನಂಬಿದ್ದೀಯೋ, ಹೃದಯ ಸ್ವೀಕಾರ ಮಾಡಿದ್ದೀಯೋ, ನಿನ್ನ ಜೀವ ಸಮರ್ಪಿಸಿಕೊಂಡಿದ್ದೀಯೋ, ಆತ ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಆತನ ಪ್ರೀತಿಯನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೋ, ಯೇಸುವೆ ನನ್ನ ಕರುಣಿಸು, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು, ನನ್ನನ್ನೇ ನಿನಗೆ ಸಮರ್ಪಿಸಿಕೊಡ್ತೇನೆ. ಈ ಪ್ರೀತಿ ಬದಲಾಗಿ ನಾನು ಏನು ಕೊಡಲಿ? ಆ ಶಿಲುಬೆಯ ಪ್ರೀತಿ ಈಗಲೂ, ಮಗನೇ ಮಗಳೇ, ನಾನು ನಿನಗಾಗಿ ಎಲ್ಲವನ್ನು ಮಾಡಿದ್ದೇನೆ. ಯೇಸು ಕ್ರಿಸ್ತನ ಪ್ರೀತಿಗೆ ಒಳಪಟ್ಟವರಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ಜೀವಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇನ್. ನಮ್ಮ ತಂದೆಯ ದೇವರೇ, ಕೇಳಿದಂಥ ಈ ವಾಕ್ಯಗಳು ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕು. ನೀನು ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ, ತೀರಿಸಿ ಅಂತ ಹೇಳಿದಂಥ ಕರ್ತನೆ, ಎಲ್ಲ ರಕ್ಷಣಾ ಕಾರ್ಯ ನಿನ್ನ ಮೂಲಕ, ಯೇಸು ಕ್ರಿಸ್ತನ ಹೆಸರಲ್ಲಿ ಮಾತ್ರ ರಕ್ಷಣೆ, ನಿನ್ನ ರಕ್ತದ ಮೂಲಕ ಮಾತ್ರ ನಮಗೆ ಪಾಪದ ಬಿಡುಗಡೆ. ಕರ್ತನೆ, ಅನೇಕ ಕಂಡುಕೊಳ್ಳುವಂಥ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ. ಆಮೇನ್. ಪ್ರೇಮ ಪ್ರಭು ನಿಂಗಾಗಿ ನಿಂದಾನು, ಶ್ರೇಷ್ಠ ರಕ್ಷಣೆ ಕೊಡುವ ಶ್ರೀ ಯೇಸು, ಕ್ರೂಜೆಯಲ್ಲಿ ತೂಗಾಡಿದಾನಲ್ಲವೇ, ಕ್ರೂಜೆ
ಶ್ರೀ ಯೇಸುವನ್ನು ದೃಷ್ಟಿಸು ಈ ಕ್ಷಣವೇ.